The 2.2, the house builder, warming up, chit chat. Make a group and discuss the following. ಅಂದ್ರೆ ಗ್ರೂಪವನ್ನು ಮಾಡಿ ನೀವು ಗ್ರೂಪಿನಲ್ಲಿ ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಚರ್ಚೆ ಮಾಡಿರಿ. ವಾಟ್ ಈಸ್ ರಿಟೈರ್ಮೆಂಟ್ ಫ್ರಮ್ ಆಕ್ಯುಪೇಷನ್? ವಾಟ್ ಈಸ್ ರಿಟೈರ್ಮೆಂಟ್ ಆಫ್ ಆಕ್ಯುಪೇಷನ್? ನೀವು ನಿಮ್ಮ ಯಾವುದೇ ಒಂದು ಕೆಲಸದಿಂದ ನೀವು ನಿವೃತ್ತಿ ಯಾವಾಗ ಆಗ್ತೀರಿ ಅನ್ನೋ ಮಾತಿಗೆ ಕೇಳ್ತಾನೆ. ಅಂದ್ರೆ ಗೌರ್ಮೆಂಟ್ ಯಾವಾಗ ನಿವೃತ್ತಿ ಅನ್ನೋದು 58ನೇ ವರ್ಷ ಈಗಿನ ಒಂದು ಸದ್ಯ ಪರಿಸ್ಥಿತಿ ನೋಡ್ತೇವೆ. ಅಂದ್ರೆ ಬೇರೆ ಬೇರೆ ಒಂದು ಕೆಲಸದ ಅಥವಾ ಯಾವುದೇ ಒಂದು ಕೆಲಸದ ನಿವೃತ್ತಿ ವಯಸ್ಸ ಅವರವರು ಡಿಪೆಂಡ್ ಆಗಿರ್ತದೆ. ವೆನ್ ಡು ಪೀಪಲ್ ರಿಟೈರ್? ಹಾಗಾದ್ರೆ ಜನರು ಯಾವಾಗ ತಮ್ಮ ಕೆಲಸದಿಂದ ನಿವೃತ್ತಿ ಹೊಂದುತ್ತಾರೆ? ಅಂದ್ರೆ ಸಾಮಾನ್ಯವಾಗಿ ಜನರು ಯಾವಾಗ ನಿವೃತ್ತಿ ಹೊಂದುತ್ತಾರೆ ಅಂದ್ರೆ ವಯಸ್ಸಾದ ನಂತರ ನಿವೃತ್ತಿ ಹೊಂದುತ್ತಾರೆ. ಫಾರ್ ವಾಟ್ ರೀಸನ್ ಡು ಪೀಪಲ್ ಹ್ಯಾವ್ ಟು ರಿಟೈರ್ ಫ್ರಮ್ ದೇರ್ ಆಕ್ಯುಪೇಷನ್? ಯಾವ ಕಾರಣಕ್ಕಾಗಿ ಜನರು ತಮ್ಮ ಕೆಲಸದಿಂದ ನಿವೃತ್ತಿ ಹೊಂದುತ್ತಾರೆ? ಹೌ ಡು ಪೀಪಲ್ ಸ್ಪೆಂಡ್ ದರ್ ಟೈಮ್ ಆಫ್ಟರ್ ರಿಟೈರ್ಮೆಂಟ್? ಹಾಗಾದ್ರೆ ಆ ಜನರು ತಮ್ಮ ಕೆಲಸದಿಂದ ನಿವೃತ್ತಿ ಹೊಂದ ನಂತರ ತಮ್ಮ ವೇಳೆಯನ್ನು ಹೇಗೆ ಕಳೆಯುತ್ತಾರೆ? ಅಂದ್ರೆ ನಿವೃತ್ತಿ ಹೊಂದಿದ ನಂತರ ಅಂದ್ರೆ ಮುಪ್ಪಿನ ಕಾಲದಲ್ಲಿ ಹೇಗೆ ತಮ್ಮ ವೇಳೆಯನ್ನು ಕಳೆಯುತ್ತಾರೆ? ಡಿಸ್ಕಸ್ ಅಂಡ್ ಮ್ಯಾಚ್ ದ ಪ್ರೊಫೆಷನಲ್ಸ್ involved in construction with the work they do. ಮುಖ್ಯವಾಗಿ ಇಲ್ಲಿ ಎದರ ಬಗ್ಗೆ ಚರ್ಚೆ ಮಾಡಿಕಿಸ್ನಿ ಈ ಹೊಂದಿಸಿ ರೀತಿಯತನ ಇಲ್ಲಿ ಪ್ರೊಫೆಷನಲ್ ಅಂದ್ರೆ ಮುಖ್ಯವಾಗಿ ಇಲ್ಲಿ ವ್ಯವಸಾಯಗಾರರ ಹೆಸರುಗಳಿವೆ. ವ್ಯವಸಾಯಗಾರ ಹೆಸರು ಅವ್ರು ಮಾಡುವಂತ ವ್ಯವಸಾಯಗಳು ಈ ಬೀದಾಗ ವ್ಯವಸಾಯಗಳು ಇದೆ. ಇಲ್ಲಿ ವ್ಯವಸಾಯಗಾರ ಹೆಸರು. ಆರ್ಕಿಟೆಕ್ಟ್ ನೋಡ್ರಿ, ಆರ್ಕಿಟೆಕ್ಟ್ ಅಂದ್ರೆ ಯಾರು ಅಂದ್ರೆ ಡಿಸೈನ್ ಮಾಡೋನಿಗೆ ನಾವೇನ್ ಕರಿತೀವಿ ಆರ್ಕಿಟೆಕ್ಚರ್. ಅಂದ್ರೆ ಒಂದು ಯಾವುದೇ ಒಂದು ಮನೆಯ ನಕಾಶೆಯನ್ನು ತೆಗೆಯೋನಿಗೆ ನಾವೇನ್ ಕರಿತೀವಿ ಆರ್ಕಿಟೆಕ್ಚರ್ ಅಥವಾ ಒಂದು ಕಲಾಗಾರ ಅಂತ ಕರಿತೀವಿ. ಇಂಜಿನಿಯರ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇಂಜಿನಿಯರ್ ಅಂದ್ರೆ ಯಾರಿಗೆ ಕರಿತೀವಿ? ಅವ ಏನ್ ಮಾಡ್ತಿರ್ತಾನೆ ಇಂಜಿನಿಯರ್? ಒಂದು ಮನೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ತನ್ನದಾದಂತ ಕೆಲಸ ಮಾಡ್ತಾನೆ. ಇವ್ ಫಕ್ತ ಡಿಸೈನ್ ಮಾಡ್ತಾನ. ಇಂಜಿನಿಯರ್ ಏನ್ ಮಾಡ್ತಾನೆ? ಮನೆಯನ್ನು ನಿರ್ಮಾಣ ಮಾಡ್ತಾನ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಂತ ಹೇಳ್ತಾನೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಂದ್ರೆ ಏನು? ಇವ್ ಬರೇ ಮನೆಯನ್ನು ಕಟ್ಲಕ್ ತೊಗೊಂಡಿರ್ತಾನ ಮತ್ತು ಆ ಮನೆಯಲ್ಲಿ ಜನರನ್ನು ತಗೊಂಡು ಬಂದು ಏನ್ ಮಾಡ್ತಾನಪ್ಪ ಅಂದ್ರೆ ಆ ಜನರಿಗೆ ಕರ್ಕೊಂಡು ಬಂದು ಬಿಲ್ಡಿಂಗ್ ಕಟ್ಟುವಂತ ಕೆಲಸ ಮಾಡ್ತಾನ. ಆದ್ರೆ ಇಂಜಿನಿಯರ್ ಏನ್ ಮಾಡ್ತಾನ? ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೈಯಿಂದ ಈ ಮನೆಯನ್ನು ಕಟ್ಟಿಕೊಳ್ಳುವಂತ ಕೆಲಸ ಮಾಡ್ಕೊಂತ ಹೋಗ್ತಾನ. ಈ ಆರ್ಕಿಟೆಕ್ಚರ್ ಏನ್ ಮಾಡ್ತಾನ? ಮನೆ ಹೇಗಿರ್ಬೇಕು ಅನ್ನೋದನ್ನು ಇವ ಪ್ಲಾನ್ ತಯಾರು ಮಾಡಿ ಕೊಡ್ತಾನ. ಇವ ಆ ಪ್ಲಾನ್ ಅದ ಹಾಗೆ ಇಂಜಿನಿಯರ್ ಏನ್ ಮಾಡ್ತಾನ? ಮನೆ ಕಟ್ಲಿಕ್ ಪ್ರಯತ್ನ ಮಾಡ್ತಾನ. ಈ ಇಂಜಿನಿಯರ್ ಹೇಳಿದ ಹಾಗೆ ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಏನ್ ಮಾಡ್ತಾನ? ಮನೆ ಕಟ್ಟುವಂತ ಕೆಲಸ ಮಾಡ್ತಾನ. ಇನ್ನ ಕಾರ್ಪೆಂಟರ್ ಅಂದ್ರೆ ಬಡಿತನ ಮಾಡುವಂತವ. ಇನ್ನ ಮ್ಯಾನ್ಷನ್ ಅಂದ್ರೆ ಯಾರು? ಈಗ ಮುಖ್ಯವಾಗಿ ಮ್ಯಾನ್ಷನ್ ಅಂದ್ರೆ ಮನೆ ಕಟ್ಟುವವರಿಗೆ ನಾವೇನ್ ಕರಿತೀವಿ? ಮ್ಯಾನ್ಷನ್. ಟೈಲರ್ ನೋಡಿ, ಟೈಲರ್ ಅಂದ್ರೆ ಈ ಮನೆ ಕಟ್ಟುವರಲ್ಲಿ ಬರ್ತ. ಮುಖ್ಯವಾಗಿ ಈ ಮನೆ ಕಟ್ಟುವಂತ ಟೈಲರ್ ಅಥವಾ ಶಬ್ದ. ಟೈಲರ್ ಅಲ್ಲ, ಟೈಲರ್ ಬೇರೆ, ಟೈಲರ್ ಶಬ್ದ ಅದ. ಇಂಟೀರಿಯರ್ ಡೆಕೋರೇಟರ್ ನೋಡಿವಲ್ಲ, ಮನೆ ಕಟ್ಟುವ ಈ ಕಾರ್ಪೆಂಟರ್, ಮ್ಯಾನ್ಷನ್, ಟೈಲರ್, ಇಂಟೀರಿಯರ್ ಡೆಕೋರೇಟರ್ ಇವೆಲ್ಲರೂ ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ನ ಒಂದು ಕೈ ತೆಳಗೆ ಮಾಡುವಂತ ಕೆಲಸಗಾರರು. ಅಂದ್ರೆ ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಮಾಡಬೇಕಾದ ಕೆಲಸ ಇವರೆಲ್ಲರೂ ಇವನಿಗೆ ಬೇಕೇ ಬೇಕು. ಯಾರಿಗೆ? ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಆದ್ರೆ ಮೊದಲು ಯಾರು ಬೇಕು? ಆರ್ಕಿಟೆಕ್ಚರ್ ಪ್ಲಾನ್ ತಯಾರು ಮಾಡ್ಕೊಡ್ಬೇಕು. ಆ ನಂತರ ಇಂಜಿನಿಯರ್ ಆ ಪ್ಲಾನ್ ಹಾಗೆ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನ. ಅದು ಯಾರ ಸಹಾಯದ? ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಮನೆಯನ್ನು ಕಟ್ಟಲಿಕ್ಕೆ ಯಾವ ಸಹಾಯ ಮಾಡ್ತಾನ? ಈ ಎಲ್ಲ ಉಳಿದ ಜನರಿಂದ ಕಟ್ಟಲಿಕ್ಕೆ ಶುರು ಮಾಡ್ತಾನ. ಹಾಗಾದ್ರೆ ಇಲ್ಲಿ ಮೇಕ್ಸ್ ಅ ವುಡನ್ ಫ್ರೇಮ್ವರ್ಕ್ ಆಫ್ ಡೋರ್ಸ್, ವಿಂಡೋಸ್ ಎಕ್ಸೆಟ್ರಾ. ನೋಡ್ರಿ, ಇವ ಮೇಕ್ಸ್ ವುಡನ್ ಫ್ರೇಮ್ ಡೋರ್ಸ್ ಅಂಡ್ ವಿಂಡೋ ಅಂದ್ರೆ ಕಟ್ಟಿಗೆಯಿಂದ ಒಂದು ಬಾಗಿಲುಗಳನ್ನು ತಯಾರು ಮಾಡೋದು ಅಥವಾ ಕಿಟಕಿಗಳನ್ನು ತಯಾರು ಮಾಡುವಂತ ಕೆಲಸ ಮಾಡ್ತಾನ. ಅವ ಯಾರು? ನಾ ಇಲ್ಲಿ ಹೆಸರು ಹೇಳದ ಯಾರು? ಕಾರ್ಪೆಂಟರ್. ಬ್ಯೂಟಿಫೈಸ್ ದ ಇನ್ಸೈಡ್ ಆಫ್ ದ ಹೋಮ್. ಅವೇನ್ ಮಾಡ್ತಾನ ಅಂದ್ರೆ ಸುಂದರವಾದಂತ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಡಸ್ ದ ಫ್ಲೋರಿಂಗ್ ಅಂದ್ರೆ ಫ್ಲೋರ್ ಅಂದ್ರೆ ಒಂದು ಮನೆ ಅಂತಸ್ತು, ಎರಡು ಮನೆ ಅಂತಸ್ತು. ಪ್ಲಾನ್ ಅಂಡ್ ಡಿಸೈನ್ ದ ಸ್ಟ್ರಕ್ಚರ್ ಅಂದ್ರೆ ಇವ ಮಾಡ್ತಾನೆ. ಯಾರು? ಆರ್ಕಿಟೆಕ್ಚರ್. ಇಲ್ಲಿ ಏನ್ ಮಾಡ್ತಾನೆ? ಕಾರ್ಪೆಂಟರ್ ಅದನ್ನ ಮೇಕ್ಔಟ್ ಅಂತ. ಇವೆರಡು ಹೇಳಿಲ್ಲ, ಇವೆರಡು ನೀವು ಬರೆಯಿರಿ.
ಇನ್ನ ಎನ್ಶ್ಯೂರ್ ಸ್ಟ್ರಕ್ಚರ್ ವಿಲ್ ಬಿ ಸ್ಟ್ರಾಂಗ್ ಅಂಡ್ ಸ್ಟೇಬಲ್. ನೋಡಿ, ಸ್ಟ್ರಕ್ಚರ್ ಮತ್ತು ಸ್ಟ್ರಾಂಗ್ ಸ್ಟೇಬಲ್ ಅನ್ನುವ ಕೆಲಸ ಮಾಡ್ತಾನ. ಅವ ಯಾವ ಇದ್ರೊಳಗೆ ಹೇಳಿ ನೋಡ್ರಿ ನೀವು, ಅಂದ್ರೆ ಬಿಲ್ಡ್ ವಾಲ್ಸ್, ರೂಟ್ ಎಕ್ಸೆಟ್ರಾ ಅಂಡ್ ಪ್ಲಾಸ್ಟರ್ಸ್. ಇವ ಪ್ಲಾಸ್ಟರ್ ಮಾಡುವಂತದ್ದು, ಮನೆಯಲ್ಲಿರುವಂತ ಕಲ್ಲು ಕಟ್ಟುವಂತ ಕೆಲಸ ಮಾಡ್ತಾನೆ. ಇವ ಇದ್ರೊಳಗೆ ಯಾರು ಬರ್ತಾರೆ ನೋಡ್ರಿ, ಸೂಪರ್ವೈಸ್ ದ ಕನ್ಸ್ಟ್ರಕ್ಷನ್ ಎಂಪ್ಲಾಯೀಸ್, ವರ್ಕರ್ಸ್ ಅಂಡ್ ಪ್ರೊಫೆಷನಲ್ ಎಕ್ಸೆಟ್ರಾ. ಇವೇನ್ ಮಾಡ್ತಾನೆ, ಸೂಪರ್ವೈಸಿಂಗ್ ಮಾಡ್ತಿರ್ತಾನೆ. ಅಂದ್ರೆ ಇಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೆಲಸ. ಒಟ್ಟಾರೆ ನಾನು ಎಷ್ಟು ಮಂದಿ ಹೇಳ್ದ, ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಆರ್ಕಿಟೆಕ್ಚರ್ ಮತ್ತ ಕಾರ್ಪೆಂಟರ್, ಈ 3 ಮಂದಿ ಹೇಳಿದ. ಉಳಿದು ಎಷ್ಟು ಮಂದಿನ ಇಲ್ಲಿ 1 2 3 4 ಜನರು ಉಳಿತು. ಈ 4 ಜನರದು ಯಾವದಕ್ಕ ಹೊಂದಾಣಿಕೆ ಆಗ್ತದೆ ನೀವು ಏನ್ ಮಾಡೋದು, ಬರಿಬೇಕು. A word can be broken up into units of pronunciation, each having one vowel sound with or without a consonant sound around it. Each such unit it is called a syllable ಅಂತ ಹೇಳಿ ಕರಿತೇವೆ ನಾವು. ಫಾರ್ ಎಕ್ಸಾಂಪಲ್, ಟು, ಗಾಟ್, ವಿಲ್, ಸಿ ಎಕ್ಸೆಟ್ರಾ ಹ್ಯಾವ್ ಜಸ್ಟ್ ಒನ್ ಸಿಲ್ಯಾಬಲ್. ನೋಡ್ರಿ, ಇಲ್ಲಿ ಈಚ್ ಸಿಲ್ಯಾಬಲ್ ಅಂತ ಕೇಳ್ತಾನೆ. ಅಂದ್ರೆ ಒಂದೇ ಸಿಲ್ಯಾಬಲ್ ಅಂದ್ರೆ ಇವು ಒಂದೇ ಒಮ್ಮೆ ಟು ಅದ್ರಾಗ ಏನು ಹೊಡಿತಾನೋ ಇಲ್ಲ. ಗಾಟ್ ಒಮ್ಮೆ ಒಮ್ಮೆ ಗಾಟ್, ಸ್ಪೆಲ್ ಡಬಲ್ ವಿಲ್. ಸಿ ಇಷ್ಟೈತೆ, ಸಿ ಒಮ್ಮೆ ಉಚ್ಚಾರ ಐತೆ. ಇದಕ್ಕಾಗಿ 1 ಸಿಲ್ಯಾಬಲ್ ಅಂತ ಕರಿತೇವೆ. ಇನ್ನು 2 ಸಿಲ್ಯಾಬಲ್ಸ್ ಅಂದ್ರೆ ಏನು, ಫಾದರ್, ಫಾ ಪ್ಲಸ್ ದರ್, ಫಾದರ್. ಮ್ಯಾನ್ ಪ್ಲಸ್ ಸನ್, ಮ್ಯಾನ್ ಸನ್. ಬಿಲ್ಡ್ ಪ್ಲಸ್ ಡರ್, ಬಿಲ್ಡರ್. ಈ ಪ್ರಕಾರವಾಗಿ ಇವೇನುವ 2 ಸಿಲ್ಯಾಬಲ್ಸ್. ಫಾ ಪ್ಲಸ್ ದರ್, ಫಾದರ್. ಮ್ಯಾನ್ ಪ್ಲಸ್ ಸನ್, ಮ್ಯಾನ್ ಸನ್. ಬಿಲ್ಡ್ ಪ್ಲಸ್ ದ ಬಿಲ್ಡರ್, ಬಿಲ್ಡಿಂಗ್ ಪ್ಲಸ್ ಡರ್, ಬಿಲ್ಡರ್ ಅಂತ. ಈ ಪ್ರಕಾರ 2 ಸಿಲೆಬಸ್. ಇನ್ನು 3 ಸಿಲೆಬಲ್ಸ್ ಕೆಳಗಿದೆ. ಇಂಜಿನಿಯರ್, ಇಂಜಿನರ್, ಇಂಜಿನರ್. ನೋಡ್ರಿ, ಇನ್ ಒಂದ್ ಬೇರೆ, ಜಿನ್ ಒಂದ್ ಬೇರೆ, ಈರ್ ಒಂದ್ ಬೇರೆ, ಇಂಜಿನರ್. ಕಾರ್ಪೆಂಟರ್, ಕಾರ್ಪೆಂಟರ್. ನೋಡ್ರಿ, ಇದರ 3 ಸಿಲೆಬಸ್ ಅವ. ಕಾನ್ಸ್ಟ್ರಕ್ಷನ್, ಸ್ಟ್ರಕ್ಷನ್ ಅಂದ್ರೆ ಇದ್ರಾಗನು 3. ಈ ಪ್ರಕಾರವಾಗಿಯೂ 3 ಸಿಲೆಬಸ್. ಅಂದ್ರೆ ಉಚ್ಚಾರ, ಇವೆಲ್ಲದ್ರಿಗೆ ಏನ್ ಕರಿತೀವಿ, ಸೌಂಡ್, ಉಚ್ಚಾರ. ಈ ಪ್ರಕಾರವಾಗಿ ರೈಟ್ ಡೌನ್ ದ ನೇಮ್ ಆಫ್ ಎನಿ 5 ಆರ್ ಯುವರ್ ಕ್ಲಾಸ್ಮೇಟ್ಸ್ ಅಂಡ್ ಬ್ರೇಕ್ ದೆಮ್ ಅಪ್ ಟು ಸಿಲೆಬಲ್ಸ್. ರೈಟ್ ಡೌನ್ ದ ನಂಬರ್ ಆಫ್ ಸಿಲೆಬಲ್ಸ್ ಇನ್ ಈಚ್ ಆಫ್ ದೇರ್ ನೇಮ್ಸ್. ನೀವು ಏನ್ ಮಾಡಬೇಕು, ನಿಮ್ಮ ಗೆಳೆಯ ಅಥವಾ ಗೆಳತಿ ಅಥವಾ ಸಮಾಜದಲ್ಲಿರುವಂತ ಯಾವುದೇ ಒಂದು ವ್ಯಕ್ತಿ, ಪಾಲಿಟಿಷಿಯನ್ ತೋರಿ ಅಥವಾ ಯಾವುದೇ ಒಬ್ಬ ನಿಮ್ಮ ಗೆಳೆಯ ಗೆಳತಿ ಹೆಸರು ತಗೊಂಡು ಈ ಪ್ರಕಾರವಾಗಿ ಅವು ಎಷ್ಟು ಸಿಲ್ಯಾಬಲ್ದಾಗ ಬರ್ತವೆ, 1 ಸಿಲ್ಯಾಬಲ್ದಾಗ ಬರ್ತವೆ, 2 ಸಿಲ್ಯಾಬಲ್ದಾಗ ಬರ್ತವೆ, 3 ಸಿಲ್ಯಾಬಲ್ದಾಗ ಬರ್ತವೆ, ಬೇರೆ ಬೇರೆ ಹೆಸರುಗಳನ್ನು ನೀವು ಬರೆಯತಕ್ಕಂಥದ್ದು. ಅ ಸಿಲ್ಯಾಬಲ್ ಈಸ್ ಅ ಸಿಂಗಲ್, unbroken sound of a spoken or written word. Syllable usually contain a vowel and accompanying consonants. Sometimes syllables are referred to as the beats of the spoken language. ಕೆಲವೊಂದ್ಸಲ vowels ಅಂದ್ರೆ ಎ ಇ ಐ ಓ ಯು ಇವಕ್ಕೇನ್ ಕರಿತೀವಿ ನಾವು, vowels ಅಂತ ಕರಿತೀವಿ. ಎ ಇ ಐ ಓ ಯು vowels, ಉಳಿದಿದೆಲ್ಲ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಎ ಇ ಐ ಓ ಯು 5 vowels ಬಿಟ್ಟು ಉಳಿದೆಲ್ಲವೂ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಇವು ಎ ಇ ಐ ಓ vowels ಮತ್ತು ಕೆಲವೊಂದ್ಸಲ ಕಾನ್ಸನೆಂಟ್ಸ್ 2 ಮಿಕ್ಸ್ ಆಗಿ ಬಂದಿರ್ತವ, ಮತ್ತ ಕೆಲವೊಂದ್ಸಲ ಏನ್ ಮಾಡಿರ್ತವ ಬೇರೆ ಆಗಿರ್ತವ, ಅಥವಾ ಕೆಲವೊಂದ್ಸಲ ಉಚ್ಚಾರ ಮ್ಯಾಗಿಂದಿರ್ತವ. ಇಲ್ಲಿ ನೋಡ್ರಿ, ಎ ಇ ಐ ಓ ಯು ಅಂದ್ರೆ ಇಲ್ಲಿ ಎಫ್ ಇದೇನದ ಕಾನ್ಸನೆಂಟ್ಸ್, ಏನದ ಓವೆಲ್. ಟಿ ಎಚ್ ಇದೇನದ 2 ಕಾನ್ಸನೆಂಟ್ಸ್. ಇ ಆರ್, ಇ ಮತ್ತೆ ಅನ್ನೋದನ್ನದ ಓವೆಲ್ಸ್, ಆರ್ ಮತ್ತು ಕಾನ್ಸನೆಂಟ್ಸ್. ಮ್ಯಾನ್ ಇದೇನದ, ಇದು ಮ್ಯಾನ್. ಮ್ಯಾನ್ ಅಂದ್ರೆ ಇದು ಉಚ್ಚಾರ ಬರ್ತದೆ. ಮ್ಯಾನ್ ಅನ್ನೋದು ಇದು ಓವೆಲ್. ಸನ್ ಇದು ಕಾನ್ಸನೆಂಟ್, ಸನ್. ಇದು ಈ ಪ್ರಕಾರವಾಗಿ ಸಿಲೆಬಲ್. 1 ಸಿಲೆಬಲ್ ಅನ್ನೋದಲ್ಲಿ ಸೇಮ್ ಟು, ಗಾಡ್, ವಿಲ್. ಈ ಪ್ರಕಾರವಾಗಿ ಈ ಕಾನ್ಸನೆಂಟ್ಸ್ ಗಳನ್ನು ನೀವು ನಿಮ್ಮ ಗೆಳೆಯ ಅಥವಾ ಗೆಳತಿಯರ ಹೆಸರುಗಳ ಮೇಲಿಂದ ಅಥವಾ ಬೇರೆ ಒಂದು ಊರ ಹೆಸರು ಅಥವಾ ಯಾವುದೇ ಒಂದು ಹೆಸರುಗಳನ್ನು ನೀವು ಈ ಪ್ರಕಾರ 1 ಸಿಲೆಬಲ್ ಅಥವಾ 2 ಸಿಲೆಬಲ್ಗಳನ್ನು ನೀವು ತಯಾರು ಮಾಡಿ ನೀವು ಕಳಿಸತಕ್ಕದ್ದು.